ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ನಮ್ಮ ಪಂಚೇಂದ್ರಿಯಗಳು ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಶ್ರವಣ ಶಕ್ತಿ ಅನ್ನುವಂಥದ್ದು ತುಂಬಾನೇ ಪ್ರಾಮುಖ್ಯತೆಯನ್ನ ಪಡೆದಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಮಾರ್ಚ್ 3ರಂದು ವಿಶ್ವ ಶ್ರವಣ ದಿನಾಚರಣೆಯನ್ನ ಆಚರಿಸ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು ಫಾದರ್ ಮುಲ್ಲರ್ ವಾಕ್ ಶ್ರವಣ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಅಖಿಲೇಶ್ PM ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ವಿಶ್ವ ಶ್ರವಣ ದಿನಾಚರಣೆಯ ಕುರಿತಾಗಿ ಹಾಗೆಯೇ ವಿಶ್ವ ಶ್ರವಣ ಶಕ್ತಿಯ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಹಾಗೆಯೇ ಈ ಒಂದು ಶ್ರವಣ ಶಕ್ತಿಯ ಮಹತ್ವ ಏನು, ಈ ಒಂದು ವಿಚಾರದ ಕುರಿತು ಕೂಡ ಮಾತನಾಡಲಿಕ್ಕಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ವಿಚಾರದ ಕುರಿತು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವತ್ತು ವಿಶ್ವ ಶ್ರವಣ ದಿನಾಚರಣೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಚಾರವಾಗಿ ಹೇಳೋದಾದ್ರೆ ಶ್ರವಣ ಶಕ್ತಿ ಅಂತ ಹೇಳಿದ್ರೆ ಏನು, ಹಾಗೆಯೇ ದೈನಂದಿನ ಚಟುವಟಿಕೆಗಳಲ್ಲಿ ಈ ಒಂದು ಶ್ರವಣ ಶಕ್ತಿ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥ ಡಾಕ್ಟರ್? ನೀವು ಈಗಾಗಲೇ ಹೇಳಿದ ಹಾಗೆ ಪಂಚೇಂದ್ರಿಯಗಳಲ್ಲಿ ನಮ್ಮ ಕಿವಿಗೆ ಬಹಳಷ್ಟು ಮಹತ್ವ ಇದೆ. ಗಾದೆ ಮಾತೊಂದಿದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿದ್ರೆ. ಈ ಮಾತನಾಡಲಿಕ್ಕೆ ಮುಖ್ಯವಾದದ್ದು ಏನು ಬೇಕು ಅಂತ ಹೇಳಿದ್ರೆ, ಒಂದನೇದು ಇನ್ನೊಬ್ರು ಹೇಳಿದನ್ನು ಅವನಿಗೆ ಕೇಳುವಂತಹ ಶ್ರವಣ ಶಕ್ತಿ ಬೇಕು. ಮತ್ತೊಂದು ತಾನು ಏನ್ ಮಾತಾಡ್ತಾನೆ ಅಂತ ಹೇಳುವುದನ್ನು ಕೂಡ ಅವನಿಗೆ ಗೊತ್ತಿರಬೇಕು. ಅದರ ಅರಿವಿಲ್ಲದಿದ್ರೆ ಜಗಳ ಆಗುವಂತ ಸಂದರ್ಭ ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ಶ್ರವಣ ಶಕ್ತಿಯ ಮಹತ್ವ ಬಹಳಷ್ಟಿದೆ. ಶ್ರವಣ ಶಕ್ತಿ ಅಂತ ಹೇಳಿದ್ರೆ ಅದೊಂದು ದೇವರ ಗಿಫ್ಟ್ ಅಂತ ಹೇಳ್ಬೋದು. ಮಾನವನ ಅಂಗದ ರಚನೆಯಲ್ಲಿ ಗರ್ಭಾವಸ್ಥೆಯಲ್ಲಿ 3ನೇ ತಿಂಗಳಿನಲ್ಲಿ ಶ್ರವಣ ಕಾಕ್ಲಿಯದ ರಚನೆ ಸಂಪೂರ್ಣವಾಗಿ ಪರಿಪೂರ್ಣತೆ ಸ್ಟೇಜಿನಲ್ಲಿ ಬರ್ತದೆ. ತದನಂತರ ಇದು ಡೆಲಿವರಿ ಆದ್ಮೇಲೆ ಮಗುವಿನ ಕಿವಿಯನ್ನು ನಾವು ನೋಡ್ಲಿಕ್ಕೆ ಆಗ್ತದೆ. ಕಿವಿಯಲ್ಲಿ 3 ಭಾಗಗಳಿದೆ. ಒಂದು ಹೊರಗಿನ ಕಿವಿ, ಪಿನ್ ಅಂತ ಹೇಳ್ತೇವೆ, ಮತ್ತೆ ಮಧ್ಯ ಕಿವಿ, ಮಿಡ್ಲಿಯರ್ ಅಂತ ಹೇಳ್ತೇವೆ, ಮತ್ತೆ ಒಳಗಿನ ಕಿವಿ, ಇನ್ನರ್ ಇಯರ್ ಅಂತ ಹೇಳ್ತೇವೆ. ಈ 3 ಭಾಗಗಳು ಬಹಳಷ್ಟು ಮಹತ್ವವಾಗಿದೆ ಶ್ರವಣ ಶಕ್ತಿಯನ್ನು ಒಳಗಿನ ಕಿವಿಯ ಮುಖಾಂತರ ಮಿದುಳಿಗೆ ತಲುಪಿಸಲು. ಈ 3 ಭಾಗದ ಕಾರ್ಯವೈಕಲ್ಯದಿಂದ ಈ ಶ್ರವಣ ಶಕ್ತಿಯ ಒಂದು ಪರಿಪೂರ್ಣತೆಯನ್ನು ಮಿದುಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗ್ತದೆ. ಸೊ 3 ಭಾಗಗಳನ್ನು ನಾವು ಒಳ್ಳೆ ಉತ್ತಮ ರೀತಿಯಲ್ಲಿ ನಾವು ಅದನ್ನು ಕೇರ್ ತಗೊಂಡ್ರೆ ಮುಂದೆ ಆಗುವಂತಹ ಪರಿಣಾಮವನ್ನು ನಾವು ನಿಯಂತ್ರಿಸಲಿಕ್ಕೆ ಸಾಧ್ಯ. ಸೊ ಶ್ರವಣ ಶಕ್ತಿಯ ಮಹತ್ವ ನಾನು ಈಗಾಗಲೇ ಹೇಳಿದಾಗೆ ಕಮ್ಯುನಿಕೇಶನ್, ಸಂವಹನ ನಡೆಸಲು ಶ್ರವಣ ಶಕ್ತಿ ಬಹಳಷ್ಟು ಮುಖ್ಯವಾಗಿದೆ. ಸೊ ಉದಾಹರಣೆಗೆ ನಾನೀಗ ಪಾ ಅಂತ ಹೇಳಿದ್ರೆ ನಿಮಗೆ ಅದು ಆ ಅಂತ ಕೇಳಲಿಕ್ಕೂ ಸಾಕು. ಪಾ ಅಂತ ಹೇಳುವಂಥದ್ದು ನಿಮಗೆ ಸರಿಯಾದ ರೀತಿಯಲ್ಲಿ ಕೇಳದಿರೋ ಕಾರಣ ನೀವು ಅದನ್ನು ಆ ಅಂತ ಹೇಳಿ ಅರ್ಥೈಸಿ ಮಾಡಿಕೊಂಡೆ. ಸೊ ಕೇಳದಿರುವಾಗ ಅರ್ಥ ಕೂಡ ಅನರ್ಥ ಆಗಿ ಬಿಡ್ತದೆ. ಸೊ ಇದು ಈ ಕಿವಿಯ 3 ಭಾಗದಲ್ಲಿ ಆಗುವಂತಹ ಸಮಸ್ಯೆಗಳಲ್ಲಿ ಬರ್ತದೆ. ಸೊ ಶ್ರವಣ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ದೈನಂದಿನ ಚಟುವಟಿಕೆಗಳಿಗೆ ಬಹಳಷ್ಟು ಮುಖ್ಯ. ಶಾಂತವಾಗಿರುವಾಗ ಈ ಎಲೆಗಳು ಒಂದು ರಸ್ಲಿಂಗ್ ಆಫ್ ದ ಲೀವ್ಸ್ ಅಂತ ಹೇಳ್ತೇವೆ, ಅದನ್ನು ಕೇಳು, ಅಥವಾ ಚಿಕ್ಕ ಚಿಕ್ಕ ಹಕ್ಕಿಗಳು, ಪ್ರಾಣಿ ಪಕ್ಷಿಗಳು ಕೂಗುವಂಥದ್ದನ್ನು ಸೂಕ್ಷ್ಮವಾಗಿ ಆಲಿಸಲು ನಮ್ಮ ಮನಸ್ಸಿಗೆ ಅದು ಬಹಳಷ್ಟು ನೆಮ್ಮದಿ ಕೊಡ್ತದೆ. ಅದಲ್ಲದೆ ಈಗ ನಾವು ಎಲ್ಲಿಯಾದ್ರೂ ಒಂದು ನಡ್ಕೊಂಡು ಹೋಗ್ತೇವೆ, ಕೆಲವೊಂದು ವಾರ್ನಿಂಗ್ ಸಿಗ್ನಲ್ ನಮಗೆ ಬರ್ತದೆ. ಆ ವಾರ್ನಿಂಗ್ ಸಿಗ್ನಲ್ ಕೇಳಲಿಕ್ಕೂ ಕೂಡ ಶ್ರವಣ ಶಕ್ತಿ ಪರಿಪೂರ್ಣತೆಯಾಗಿ ಇರಬೇಕಾಗ್ತದೆ. ಇಲ್ಲದಿದ್ರೆ ಅದು ನಮ್ಮ ಜೀವಕ್ಕೆ ಅಪಾಯಕಾರಿ ಆಗುವಂತಹ ಸಂದರ್ಭ ಕೂಡ ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ಅದು ಸ್ವಲ್ಪ ನಮ್ಮ ಅಜಾಗರೂಕತೆಯಿಂದಾಗಿ ಈ ತರದ ಒಂದು ಪರಿಣಾಮಕಾರಿಯಾದಂತಹ ಚಟುವಟಿಕೆಗಳು ಮಾಡದಿರುವ ಕಾರಣ ಶ್ರವಣ ಶಕ್ತಿ ನ್ಯೂನತೆ ಜಾಸ್ತಿ ಆಗ್ತಾ ಬರ್ತದೆ. ಆದ ಕಾರಣ ನಾವು ಅರಿವು ಮೂಡಿಸುವುದು ಬಹಳಷ್ಟು ಮುಖ್ಯ. ಸೊ ನಾವು ಈ ವಿಶ್ವ ಶ್ರವಣ ದಿನದ ಮುಖ್ಯ ಉದ್ದೇಶವನ್ನು ಅಂತ ಹೇಳಿದ್ರೆ ಒಂದು ಅರಿವು ಮೂಡಿಸುವುದು, ಶ್ರವಣ ಶಕ್ತಿಯ ನ್ಯೂನತೆಗಳನ್ನು ಆದಷ್ಟು ಬೇಗನೆ ಕಂಡು ಹಿಡಿದು ಮತ್ತೆ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸಾ ಪದ್ಧತಿಗಳನ್ನು ಅಳವಡಿಸಿಕೊಂಡು ಇರುವಂತಹ ತೊಂದರೆಯನ್ನು ಸರಿಪಡಿಸುವುದು ಹಾಗೂ ಮುಂದೆ ಅದು ಇನ್ನು ಜಾಸ್ತಿ ಆಗದಂತೆ ತಡೆಯುವಂಥದ್ದು. ಇದು ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಗುರಿಯಾಗಿ ಇಟ್ಟುಕೊಂಡು ಅದಕ್ಕೊಂದು ಥೀಮ್ ಕೊಟ್ಟಿದ್ದಾರೆ. ಆ ಥೀಮ್ ಏನು ಅಂತ ಹೇಳಿದ್ರೆ ಹಿಯರಿಂಗ್ ಕೇರ್ ಫಾರ್ ಆಲ್ ಅಂತ ಹೇಳಿ, ಸರ್ವರಿಗೂ ಶ್ರವಣ ಶಕ್ತಿಯ ಒಂದು ಪೂರೈಕೆ ಸರಿಯಾದ ರೀತಿಯಲ್ಲಿ ಅವರಿಗೆ ಕೇಳಿಸುವ ಹಾಗೆ ಮಾಡಬೇಕು ಅಂತ ಹೇಳುವ ಥೀಮ್. ಅದರಲ್ಲಿ ಒಂದನೇದು ಏನು ಅಂತ ಹೇಳಿದ್ರೆ ಅರ್ಲಿ ಐಡೆಂಟಿಫಿಕೇಶನ್, ಸ್ಕ್ರೀನಿಂಗ್ ಮಾಡುವಂಥದ್ದು. ಎರಡನೇದು ಅವರಿಗೆ ರಿಹ್ಯಾಬಿಲಿಟೇಟ್ ಮಾಡುವಂಥದ್ದು, ಪುನರ್ವಸತಿಗೊಳಿಸುವಂಥದ್ದು. ಶ್ರವಣ ಶಕ್ತಿ ನ್ಯೂನ್ಯತೆ ಇದ್ದಲ್ಲಿ ಅದನ್ನು ರಿಹ್ಯಾಬಿಲಿಟೇಟ್ ಮಾಡುವಂಥದ್ದು. ಮತ್ತೊಂದು ಶ್ರವಣ ಶಕ್ತಿಯ ಬಗ್ಗೆ ಅರಿವು ಮೂಡಿಸುವಂಥದ್ದು, ಸಂವಹನ. ಮುಖ್ಯವಾಗಿ ಇವತ್ತು ನಾನು ಇಲ್ಲಿ ಮಾಡ್ತಾ ಇದ್ದೇನಲ್ಲ, ಕಮ್ಯುನಿಕೇಟ್ ಟು ಆಲ್ ದ ಪೀಪಲ್. So let them understand what is their problem and let them come to us to take a proper precautionary measure as well as to get a rehabilitation.
ಎಸ್ ಡಾಕ್ಟರ್, ಶ್ರವಣ ಶಕ್ತಿಯ ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ. ಈ ಒಂದು ಶ್ರವಣ ಶಕ್ತಿಯ ನ್ಯೂನ್ಯತೆ ಬರೋದಕ್ಕೆ ಕಾರಣ ಏನು ಅನ್ನೋದು ಡಾಕ್ಟರ್? ಹಾಗಾದ್ರೆ ಕಿವಿಯಲ್ಲಿ 3 ವಿಭಾಗವಿದೆ. ಒಂದು ಹೊರಗಿನ ಕಿವಿ, ಮತ್ತೊಂದು ಮಧ್ಯ ಕಿವಿ, ಮತ್ತೊಂದು ಒಳಗಿನ ಕಿವಿ. ಸಾಮಾನ್ಯವಾಗಿ 3 ತರದ ಶ್ರವಣ ನ್ಯೂನ್ಯತೆ ಬರುವಂತದ್ದು. ಅದಕ್ಕೆ ಒಂದನೇದು ಫಸ್ಟ್ಗೆ ನಾವು ಇಂಗ್ಲಿಷ್ ನಲ್ಲಿ ಕಂಡಕ್ಷನ್ ಡೆಫ್ನೆಸ್ ಅಂತ ಹೇಳ್ತೇವೆ. ಈ ಕಂಡಕ್ಷನ್ ಡೆಫ್ನೆಸ್ ಅಂತ ಬರ್ಲಿಕ್ಕೆ ಮುಖ್ಯ ಕಾರಣ ಈ ಶಬ್ದಗಳು ಹೊರಗಿನ ಕಿವಿಯ ಮುಖಾಂತರ ಕಿವಿಯ ಪರದೆ ತಮ್ಮಟೆ ಅಂತ ಹೇಳ್ತೇವೆ, ತಮ್ಮಟೆಗೆ ಅದು ತಾಗಿ ತಮ್ಮಟೆ ವೈಬ್ರೇಷನ್ ಕಂಪನಗೊಳಿಸ್ತದೆ. ಆ ಕಂಪನಗಳು ಮಧ್ಯ ಕಿವಿಗೆ ತಲುಪಿ ಮಧ್ಯ ಕಿವಿಯಲ್ಲಿ 3 ಚಿಕ್ಕ ಎಲುಬುಗಳಿವೆ. ನಮ್ಮ ದೇಹದಲ್ಲಿ ಅತಿ ಚಿಕ್ಕ ಎಲುಬುಗಳಿರುವುದು ಮಧ್ಯ ಕಿವಿಯಲ್ಲಿ, ಸ್ಟೇಪಿಸ್ ಅಂತ ಹೇಳ್ತೇವೆ ಅದಕ್ಕೆ. ಈ 3 ಎಲುಬುಗಳು ಅದು ಮೂವ್ಮೆಂಟ್ ಆಗ್ತದೆ. ಆ ಮೂವ್ಮೆಂಟ್ ಆದಾಗ ಸಿಗ್ನಲ್ಗಳು ಒಳಗಿನ ಕಿವಿಗೆ ತಲುಪ್ತದೆ. ಒಳಗಿನ ಕಿವಿಯಲ್ಲಿ ಈ ಶಬ್ದಗಳು ವಿದ್ಯುತ್ ತರಂಗಗಳಾಗಿ ಮಾರ್ಪಡಿಸ್ತದೆ. ಸೊ ಪ್ರತಿಯೊಂದು ಆ ಅಂತ ಹೇಳುವ ಶಬ್ದ ಕೂಡ ವಿದ್ಯುತ್ ತರಂಗ ಆಗಿ ಮಾರ್ಪಡಿಸ್ತದೆ. ಅದಕ್ಕೊಂದು ವೆಲಾಸಿಟಿ ಇದೆ, ಅದಕ್ಕೊಂದು ವೋಲ್ಟೇಜ್ ಇದೆ. ಆ ವೋಲ್ಟೇಜು ನಮ್ಮ ಏತ್ ಕ್ರೇನಿಯಲ್ ನರ್ವಿನ ಮುಖಾಂತರ ವೆಸ್ಟಿಬ್ಯುಲರ್ ಕಾಕ್ಲಿಯರ್ ನರ್ವ್ ಅಂತ ಹೇಳ್ತೇವೆ, ಆಡಿಟರಿ ಕಾರ್ಟೆಕ್ಸ್ ಅಂತ ಹೇಳುವ ಒಂದು ಮಿದುಳಿನ ಒಂದು ಭಾಗಕ್ಕೆ ಹೋಗಿ ತಲುಪ್ತದೆ. ಅಲ್ಲಿ ನಾವು ಅರ್ಥ ಮಾಡಿಕೊಳ್ತೇವೆ ಅದನ್ನು. ಈ ಕಂಡಕ್ಟಿವ್ ಡೆಫ್ನೆಸ್ ಒಂದು ಕಿವಿಯ ನಾಳದಲ್ಲಿ ಗುಗ್ಗೆ ತುಂಬುವುದು, ಅಥವಾ ಕಿವಿಯ ಪರದೆಗೆ ತಮ್ಮಟೆ ಅಂತ ನಮ್ಮ ಆಡು ಭಾಷೆಯಲ್ಲಿ ಹೇಳುವಂಥದ್ದು, ಅದರಲ್ಲಿ ತೂತು ಆಗುವಂಥದ್ದು. ನಾವು ಶೀತ ನಗಡಿ ಆದಾಗ ಅಸಡ್ಡೆ ಮಾಡಿದಲ್ಲಿ ಮಧ್ಯ ಕಿವಿಯಲ್ಲಿ ಅದು ಉಲ್ಬಣಗೊಂಡು ಇನ್ಫೆಕ್ಷನ್ ಆಗಿ ತಮ್ಮಟೆಯನ್ನು ರಪ್ಚರ್ ಮಾಡಿ ಅಲ್ಲಿ ಕಿವಿ ಸೋರುವಿಕೆಯಿಂದ ಅದು ಕೂಡ ಬರುವಂಥದ್ದು. ಅಥವಾ ನಾನು ಹೇಳಿದಲ್ಲ 3 ಎಲುಬುಗಳು, ಈ 3 ಎಲುಬುಗಳಿದೆ, ಮ್ಯಾಲಿಯಸ್, ಇನ್ಕಸ್ ಮತ್ತೆ ಸ್ಟೇಪಿಸ್ ಅಂತ ಹೇಳ್ತೇವೆ ಅದಕ್ಕೆ. ಆ 3 ಎಲುಬುಗಳ ಚಲನೆಗೆ ಏನಾದರೂ ಅಡ್ಡಿ ಉಂಟಾದಲ್ಲಿ ಅದಕ್ಕೆ ಹಲವಾರು ಕಾರಣಗಳಿವೆ. ಆಟೋಸ್ಕ್ಲಿರೋಸಿಸ್ ಆಗ್ಬೋದು, ಅಥವಾ ಆಸಿಕ್ಯುಲರ್ ಚೈನ್ ಡಿಸ್ಕಂಟಿನ್ಯೂಟಿ ಆಗ್ಬೋದು, ಮೆಡಿಕಲ್ ಟರ್ಮಿನಾಲಜಿಲಿ ಹೇಳುವಂಥದ್ದು. ಅದರಿಂದ ಕೂಡ ಕಂಡಕ್ಷನ್ ಡೆಫ್ನೆಸ್ ಬರುವಂಥದ್ದು ಸರ್ವೇ ಸಾಮಾನ್ಯ. ಇದನ್ನು ಆಟೋರೈನೋಲ್ಯಾರಿಂಗಾಲಜಿಸ್ಟ್ ಅಂತ ಹೇಳುವ ಒಂದು ಸ್ಪೆಷಾಲಿಟಿ ಅವರಿದ್ದಾರೆ, ENT ಸರ್ಜನ್ಸ್ ಹೇಳ್ತಾರೆ. ಅವರು ಇದನ್ನು ಸರಿಪಡಿಸ್ತಾರೆ. ಮದ್ದಿನಲ್ಲಿ ಸರಿಪಡಿಸುವಂಥ ರೋಗ ಇದೆ, ಸರ್ಜರಿಯಲ್ಲಿ ಸರಿಪಡಿಸುವಂಥ ರೋಗ ಇದೆ. ಸೊ ಕಾಲಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಈ ಕಿವಿ ಸೋರುವಿಕೆಯನ್ನು ನಿಯಂತ್ರಣ ಪಡಿಸಿದಲ್ಲಿ ಮುಂದೆ ಸರ್ಜರಿಯ ಅವಶ್ಯಕತೆ ಇರುವುದಿಲ್ಲ. ಸೊ ಅದಕ್ಕೆ ಅರ್ಲಿ ಐಡೆಂಟಿಫಿಕೇಶನ್ ಅಂತ ಹೇಳುವುದಕ್ಕೆ ಮಹತ್ವ ಇರುವಂಥದ್ದು. ಕಿವಿ ಸೋರ್ತದೆ ಅಂತ ಹೇಳಿದ ತಕ್ಷಣ ಹಳ್ಳಿಯ ಮದ್ದಿನನ್ನು ಮಾಡುವಂಥದ್ದು, ಹಳ್ಳಿ ಮದ್ದನ್ನು ನಾನು ಇಲ್ಲಿ ಕಡೆಗಣಿಸುವುದಲ್ಲ, ಎಣ್ಣೆ ಹಾಕುವಂಥದ್ದು, ಇಂಥದ್ದೆಲ್ಲ ಮಾಡಿದರೆ ಇರುವಂಥ ರೋಗ ಉಲ್ಬಣಗೊಳ್ತದೆ. ಅದು ಯಾವುದೊಂದು ಬ್ಯಾಕ್ಟೀರಿಯಾದಿಂದ ಅದು ಬರುವಂಥದ್ದು. ಆ ಬ್ಯಾಕ್ಟೀರಿಯಾಕ್ಕೆ ಬೇಕಾದಂತಹ ಔಷಧಿಯನ್ನು ENT ಸರ್ಜನ್ಗಳು ಕೊಡ್ತಾರೆ, ಅದಲ್ಲಿ ಗುಣಮುಖ ಆಗ್ತದೆ. ಒಂದು ವೇಳೆ ಹಾಗೇನೆ ಬಿಟ್ಟರೆ ಮತ್ತೆ ಸರ್ಜರಿ ಬೇಕಾಗ್ಬೋದು. ಒಂದು ಕರ್ಣಪಟಲಕ್ಕೆ, ಕಿವಿಯ ತಮ್ಮಟೆಗೆ ಅಥವಾ ಟಿಂಪ್ಯಾನಿಕ್ ಮೆಂಬ್ರೇನಿಗೆ ಸರ್ಜರಿ ಬೇಕಾಗಿ ಮಾಡುವಂಥದ್ದು. ಅದು ಕಂಡಕ್ಷನ್ ಡೆಫ್ನೆಸ್. ಎಸ್ ಡಾಕ್ಟರ್, ಆಗಲೇ ಹೇಳ್ತಾ ಇದ್ರಿ ನ್ಯೂನ್ಯತೆ ಹೇಗೆ ಬರುತ್ತೆ, ಹಾಗೆಯೇ ಅದರ ವಿಧಗಳೇನು ಅನ್ನೋಂಥ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರಿ. ಇನ್ನು ಅದನ್ನು ಹೇಗೆ ಮಾಪನ ಮಾಡ್ಬೋದು ಅನ್ನೋದು ಡಾಕ್ಟರ್? ಶ್ರವಣ ಶಕ್ತಿಯನ್ನು ಮಾಪನ ಮಾಡಲು ಒಂದು ಪ್ರೊಸೀಜರ್ ಇದೆ. ಹೇಗೆ ಹೃದಯವನ್ನು ನಾವು ಹೃದಯ ಸಂಬಂಧಿತ ಕಾಯಿಲೆಗೆ ಇಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತಾರೆ. ನಾನು ಗ್ರಾಮ್ ಅಂತ ಹೇಳುವ ಉದಾಹರಣೆಗೋಸ್ಕರ ನಾನು ಎಕ್ಸಾಂಪಲ್ ಅಂತ ತಗೊಂಡೆ. ಶ್ರವಣ ಶಕ್ತಿಯ ಮಾಪನ ಮಾಡಲು ಆಡಿಯೋಗ್ರಾಮ್ ಅಂತ ಹೇಳುವಂಥ ಒಂದು ರಿಪೋರ್ಟ್ ಸಿಗ್ತದೆ. ಅದರ ಪ್ರೊಸೀಜರಿಗೆ ಆಡಿಯೋಮೆಟ್ರಿ ಅಂತ ಹೇಳ್ತೇವೆ. ಒಂದು ಬಹಳಷ್ಟು ಒಂದು ಸೆನ್ಸಿಟಿವ್ ಇನ್ಸ್ಟ್ರೂಮೆಂಟ್ ಅದು. ಅದರಲ್ಲಿ ಕಂಪನಗಳನ್ನು, ಬೇರೆ ಬೇರೆ ರೀತಿಯಾದಂತಹ ಶಬ್ದಗಳನ್ನು ಕೊಟ್ಟು ನಮ್ಮ ಒಳಗಿನ ಕಿವಿಯ ಶ್ರವಣದ ಸಾಮರ್ಥ್ಯವನ್ನು ನಾವು ಮಾಪನ ಮಾಡುವಂಥದ್ದು. ಆ ಮಾಪನ ಮಾಡಿದ್ದನ್ನು ನಾವು ಈ ತರ ಒಂದು ಚಾರ್ಟ್ ಫಾರ್ಮೆಟ್ ಅಲ್ಲಿ ಮಾಡ್ತೇವೆ. ಇದಕ್ಕೆ ಆಡಿಯೋಗ್ರಾಮ್ ಅಂತ ಹೇಳ್ತೇವೆ. ಇಂಗ್ಲಿಷ್ ನಲ್ಲಿ ಇದರ ಡೆಫಿನೇಷನ್ ಹೇಳುವುದಾದ್ರೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಹಿಯರಿಂಗ್ ಸೆನ್ಸಿಟಿವಿಟಿ ಅಕ್ರಾಸ್ ಫ್ರೀಕ್ವೆನ್ಸಿ ಅಂಡ್ ಇಂಟೆನ್ಸಿಟಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬನಿಗೆ ಈಗ ಶ್ರವಣ ಶಕ್ತಿ ನಾರ್ಮಲ್ ಆಗಿದೆ ಅಂತ ಹೇಳುವುದಾದ್ರೆ ಈ ಗ್ರಾಫಿನಲ್ಲಿ, ಇದೀಗ ನಾರ್ಮಲ್ ಇರುವ ಗ್ರಾಫ್ ಅಲ್ಲ, ಈಗ ನಾರ್ಮಲ್ ಇರುವ ಗ್ರಾಫ್ ಇಲ್ಲಿದೆ ನೋಡಿ. ಉದಾಹರಣೆಗೆ ತೋರಿಸೋದಾದ್ರೆ ಇದೀಗ ಬಲದ ಕಿವಿಯ ಆಡಿಯೋಗ್ರಾಮ್. ಇಲ್ಲಿ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅಂತಿದೆ. ಈ ಎಕ್ಸ್ ಆಕ್ಸಿಸ್ನಲ್ಲಿ ಫ್ರೀಕ್ವೆನ್ಸಿ, ವೈ ಆಕ್ಸಿಸ್ನಲ್ಲಿ ಇಂಟೆನ್ಸಿಟಿ. ಈ ಒಬ್ಬನ ಶ್ರವಣ ಸಾಮರ್ಥ್ಯ ಹೇಗಿದೆ ಅಂತ ಹೇಳಲಿಕ್ಕೆ ಈ ಗ್ರಾಫನ್ನು ನಾವು ಮಾಪನ ಮಾಡುವಾಗ ಅವನ ಶ್ರವಣ ಸಾಮರ್ಥ್ಯವು ಡೆಸಿಬೆಲ್ಸಿನಲ್ಲಿ ನಾವು ಮಾಪನ ಮಾಡುವಂಥದ್ದು. ಈಗ ತೂಕವನ್ನು ಕಿಲೋಗ್ರಾಮ್ಸ್ನಲ್ಲಿ ಮಾಪನ ಮಾಡಿದ ಹಾಗೆ ಶ್ರವಣ ಶಕ್ತಿಯನ್ನು ಡೆಸಿಬೆಲ್ಸ್ನಲ್ಲಿ ಮಾಪನ ಮಾಡುವಂಥದ್ದು. 0ಯಿಂದ ಸಾಮಾನ್ಯ 15 ಡೆಸಿಬಲ್ಸಿನವರೆಗೆ ಎಲ್ಲ ಫ್ರೀಕ್ವೆನ್ಸಿಯಲ್ಲಿ ನಾವು ಇಲ್ಲಿ ಕ್ಲಿನಿಕಲ್ಲಿ ತಗೊಳ್ಳುವಂಥದ್ದು 250 ಹರ್ಟ್ಸಿಂದ 8 ಕಿಲೋ ಹರ್ಟ್ಸಿನವರೆಗೆ ತಗೊಳ್ಳುವಂಥದ್ದು. ಆ 8 ಕಿಲೋ ಹರ್ಟ್ಸಿನಲ್ಲಿ ಪ್ರತಿಯೊಂದು ಫ್ರೀಕ್ವೆನ್ಸಿಯ
ಡೆಸಿಬಲ್ ಲೆವೆಲ್ 0 ಇಂದ 15 ಡೆಸಿಬಲ್ಸಿನ ಒಳಗೆ ಬಂದರೆ ಆತನ ಶ್ರವಣ ಶಕ್ತಿ ಸರಿಯಾಗಿದೆ ಅಂತ ಹೇಳುವಂಥದ್ದು. ಒಂದು ಪಿನ್ ಕೆಳಗೆ ಬಿದ್ದರೆ ಆ ಪಿನ್ನಿನ ಡ್ರಾಪಿನ ಶಬ್ದವನ್ನು ಕೇಳುವಂಥ ಸಾಮರ್ಥ್ಯ ಆತನ ಕಿವಿಗೆ ಇದೆ ಅಂತ ಹೇಳುವಂಥದ್ದು. ಸೊ ನ್ಯೂನತೆ ಬರುವಾಗ ನಾನು ಶುರುವಿಗೆ ಹೇಳಿದೆ ಕಂಡಕ್ಟಿವ್ ಡೆಫ್ನೆಸ್ ಮತ್ತೆ ಮಿಕ್ಸ್ಡ್ ಡೆಫ್ನೆಸ್, ಸೆನ್ಸರಿ ನ್ಯೂರಲ್ ಡೆಫ್ನೆಸ್, ಇದು 3 ಕೂಡ ಈ ಮಾಪನದಲ್ಲಿ ನಮಗೆ ಗೊತ್ತಾಗ್ತದೆ. ಈಗ ನಾವು ಈ ಮಾಪನ ಮಾಡಿದಾಗ ಅದು ಅವನಿಗೆ ಮಧ್ಯ ಕಿವಿಯ ತೊಂದರೆಯಿಂದ ಅಥವಾ ಮಧ್ಯ ಕಿವಿಯ ಮತ್ತು ಹೊರಗಿನ ಕಿವಿಯ ಎರಡೂ ಇನ್ವಾಲ್ವ್ಮೆಂಟಿಂದ ಬಂದಿದೆ ಅಥವಾ ಖಾಲಿ ಒಳಗಿನ ಕಿವಿಯ ಇನ್ವಾಲ್ವ್ಮೆಂಟಿಂದ ಬಂದಿದೆ ಅಂತ ಹೇಳಿ ಇದರ ಪ್ರಕಾರ ಗೊತ್ತಾಗ್ತದೆ. ಸೊ ಇದು ಶ್ರವಣ ಶಕ್ತಿಯನ್ನು ಮಾಪನ ಮಾಡುವಂತಹ ಒಂದು ಪ್ರೊಸೀಜರ್. ಸೊ ಇದರಿಂದಾಗಿ ಬೇರೆ ಬೇರೆ ತರದ ಈ 3 ವಿಧದ ನಾನು ಈಗಾಗಲೇ ಹೇಳಿದಲ್ಲ, ಕಂಡಕ್ಟಿವ್ ಡೆಫ್ನೆಸ್, ಮಿಕ್ಸ್ಡ್ ಡೆಫ್ನೆಸ್ ಮತ್ತೆ ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂತ ಹೇಳುವಂತಹ 3 ವಿಧವಾದಂತಹ ಶ್ರವಣ ಶಕ್ತಿ ನ್ಯೂನ್ಯತೆಯನ್ನು ನಾವು ಕಂಡುಹಿಡಿಯಲಿಕ್ಕೆ ಆಗ್ತದೆ. ಎಸ್ ಸರ್, ಮಾಪನ ಮಾಡೋದು ಹೇಗೆ ಅಂತ ಹೇಳಿಕೊಟ್ರಿ. ಇನ್ನು ನ್ಯೂನ್ಯತೆಯನ್ನು ಹೇಗೆ ಕಂಡುಹಿಡಿತೀರಾ ಅನ್ನುವಂಥ ಡಾಕ್ಟರ್, ಹಾಗೆಯೇ ಅದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿದೆ ಅನ್ನುವಂಥ ಡಾಕ್ಟರ್? ಅರ್ಲಿ ಇಸ್ ದ ಬೆಟರ್ ಅಂತ ಹೇಳೋದು ಒಂದು ನಾನು ನುಡಿ. ಎಷ್ಟು ಬೇಗ ನಮಗೆ ಅದನ್ನು ಕಂಡುಹಿಡಿಯಲಿಕ್ಕೆ ಆಗ್ತದೆ ಅಷ್ಟು ಬೇಗ ನಮಗೆ ಸೂಕ್ತವಾದಂತಹ ಚಿಕಿತ್ಸಾ ಪದ್ಧತಿಯನ್ನು ಅಳವಡಿಸಲಿಕ್ಕೆ ಆಗ್ತದೆ. ಮುಂದೆ ಬರುವಂತಹ ಪರಿಣಾಮಗಳನ್ನು ನಾವು ಸರಿ ಹೋಗಿಸಲು ನಮಗೆ ಇದು ಹೆಲ್ಪ್ ಆಗ್ತದೆ. ಸೊ ಅರ್ಲಿ ಇಂಟರ್ವೆನ್ಷನ್ ಪ್ರೋಗ್ರಾಮ್ ಅಂತ ಹೇಳಿ ಈಗ ಏನಾಗ್ತದೆ, ಈಗಿನ ಇದರಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ನಾವು ಒಂದು 4 ವರ್ಷ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇದನ್ನು. ಹುಟ್ಟಿದ ಪ್ರತಿಯೊಂದು ಮಗುವನ್ನು 4 ಗಂಟೆಯ ಒಳಗೆ ಶ್ರವಣ ಶಕ್ತಿಯ ಪರೀಕ್ಷೆಗೆ ಅಳವಡಿಸ್ತೇವೆ. ಪ್ರತಿ ಮಗು ನಮ್ಮ ಫಾದರ್ ಮುಲ್ಲರ್ಸಿನಲ್ಲಿ ಈಗ ಎಷ್ಟು ಮಗು ಹುಟ್ಟುತ್ತದೆ ದಿವಸಕ್ಕೆ, ಆ ಎಲ್ಲ ಮಕ್ಕಳಿಗೂ ಕೂಡ ಶ್ರವಣ ಶಕ್ತಿಯ ಒಂದು ಪರೀಕ್ಷೆಯನ್ನು ನಾವು ಮಾಡ್ತೇವೆ. ಅದಕ್ಕೆ ನ್ಯೂ ಬಾರ್ನ್ ಹಿಯರಿಂಗ್ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ. ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟಿನ ಮುಖಾಂತರ ಒಳಗಿನ ಕಿವಿಯಲ್ಲಿ ಬರುವಂತಹ ಕಂಪನಗಳು ಸರಿಯಾದ ರೀತಿಯಲ್ಲಿ ಇವೆ ಇಲ್ವಾ ಅಂತ ಹೇಳಿ ಗೊತ್ತಾಗುವಂಥದ್ದು. ಈ ಪ್ರೊಸೀಜರಿಗೆ ಆಟೋ ಅಕಾಸ್ಟಿಕ್ ಎಮಿಷನ್ ಅಂತ ಹೇಳ್ತಾರೆ. ತದನಂತರ ಮಗು ಬೆಳೀತಾ ಇರುವ ಹಾಗೆ ಈ ನಾನು ಹೇಳಿದ ಈಗಿನ ಪ್ರೊಸೀಜರ್ ಪ್ಯೂರ್ ಟೋನ್ ಆಡಿಯೋಮೆಟ್ರಿ ಮಾಡ್ಬೋದು. ಅಥವಾ ಈ ಪ್ಯೂರ್ ಟೋನ್ ಆಡಿಯೋಮೆಟ್ರಿ ಅಂತ ಹೇಳುವಂಥದ್ದು ಇದು ಬಿಹೇವಿಯರಲ್ ಪ್ರೊಸೀಜರ್. ನಾವು ಶಬ್ದವನ್ನು ಕೊಟ್ಟು ನೀವು ಕೇಳ್ತದೆ ಅಂತ ಹೇಳಿದನ್ನು ನಾವು ರೆಕಾರ್ಡ್ ಮಾಡುವಂಥದ್ದು. ಕೆಲವು ಸಲ ಅದು ನಿಖರವಾಗಿ ಮಾಪನ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ, ನಿಮ್ಮ ಮೂಡು ಸರಿ ಇರಲಿಕ್ಕಿಲ್ಲ ಅಥವಾ ನೀವು ಬೇಕು ಅಂತಲೇ ಕೇಳುವುದಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಒಂದು ಆಬ್ಜೆಕ್ಟಿವ್ ವೇ ಆಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳೋದುಂಟು, ಬೆರಾ ಅಂತ ಹೇಳ್ತೇವೆ, ಬ್ರೈನ್ ಸ್ಟೆಮ್ ಇವೋಕ್ಡ್ ರೆಸ್ಪಾನ್ಸ್ ಆಡಿಯೋಮೆಟ್ರಿ ಅಂತ ಹೇಳಿ. ಅದೇನು ಮಾಡ್ತೇವೆ ಅಂತ ಹೇಳಿದ್ರೆ ಕಿವಿಗೆ ನಾವು ಶಬ್ದಗಳನ್ನು ಕೊಟ್ಟು ಪ್ಯೂರ್ ಟೋನ್ಸು ಅಥವಾ ವಾರ್ಬಲ್ ಟೋನ್ಸು ಅಥವಾ ಟೋನ್ ಬಸ್ಟ್ ಅಂತ ಹೇಳಿ ಬೇರೆ ಬೇರೆ ಥರದಂತಹ ಸ್ಟಿಮ್ಯುಲಸ್ ಜನರೇಟರ್ಸ್, ಅದನ್ನು ನಾವು ಸ್ಟಿಮ್ಯುಲಸ್ ಕೊಟ್ಟು ಕಾಕ್ಲಿಯರ್ ಆಕ್ಟಿವ್ ಇದ್ದರೆ ಆ ನರದ ಕಂಪನಗಳನ್ನು ಇಲೆಕ್ಟ್ರೋಡ್ ಮುಖಾಂತರ ನಾವು ಮಾಪನ ಮಾಡ್ಲಿಕ್ಕಾಗ್ತದೆ. ಈ ಪ್ರೊಸೀಜರಿಗೆ ಬೆರಾ ಅಂತ ಹೇಳ್ತೀವಿ. ಇಲ್ಲಿ ಪೇಷಂಟ್ನ ಪಾರ್ಟಿಸಿಪೇಷನ್ ಏನು ಬೇಕಾಗಿಲ್ಲ. ಪೇಷಂಟ್ ಮಲಗಿರ್ತದೆ, ಚಿಕ್ಕ ಮಕ್ಕಳಿಗಾದ್ರೆ ನಾವು ಚಿಕ್ಕ ಒಂದು ಸೆಡೇಷನ್ ಕೊಡ್ತೇವೆ, ಅಥವಾ ದೊಡ್ಡವರಿಗಾದ್ರೆ ಆರಾಮ ಮಲಗಿಕೊಳ್ಳಿ ಅಂತ ಹೇಳ್ತೇವೆ. ಅವರಿಗೆ ಅಲ್ಲಿ ಏನು ಪ್ರೊಸೀಜರಲ್ಲಿ ಪಾರ್ಟಿಸಿಪೇಟ್ ಮಾಡುವ ಅವಶ್ಯಕತೆ ಇಲ್ಲ. ಅದು ನಾವು ಮತ್ತೆ ಅದನ್ನು ಮಾಪನ ಮಾಡಿ ಅದರಲ್ಲಿ ನಾವು ಅದರ ರಿಸಲ್ಟ್ಸನ್ನು ನಾವು ಅನಾಲಿಸಿಸ್ ಮಾಡಿ ಯಾವ ಥರದ ತೊಂದರೆ ಇದೆ ಅಂತ ಹೇಳುವುದನ್ನು ಮುಂದಕ್ಕೆ ನಾವು ಡಯಾಗ್ನೋಸ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದರ ಜೊತೆಗೆ ಮಧ್ಯ ಕಿವಿಯಲ್ಲಿ ಈಗ ನೀರು ತುಂಬಿದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಅದಕ್ಕೆ ಒಂದು ಇಂಪಿಡೆನ್ಸ್ ಅಂತ ಹೇಳುವಂತ ಟಿಂಪ್ಯಾನೋಮೆಟ್ರಿ ಅಂತ ಹೇಳೋ ಪ್ರೊಸೀಜರ್ ಇದೆ. ಅದನ್ನು ಕೂಡ ಮಾಡಿ ಈ ನಿಖರವಾದಂತಹ ಬೇರೆ ಬೇರೆ ಕಾರಣಗಳನ್ನು ನಾವು ಈ ಡಯಾಗ್ನೋಸ್ಟಿಕ್ ಟೂಲ್ ಅಥವಾ ಟೆಸ್ಟ್ ಬ್ಯಾಟರಿ ಟೂಲ್ ಅಪ್ರೋಚ್ ಅಂತ ಹೇಳ್ತೇವೆ, ಅದರ ಮುಖಾಂತರ ನಮಗೆ ಕಂಡುಹಿಡಿಯಲಿಕ್ಕೆ ಆಗ್ತದೆ. ಎಸ್ ಡಾಕ್ಟರ್, ಹಾಗೆಯೇ ವಾಕ್ ಮತ್ತು ಈ ಒಂದು ಶ್ರವಣ ಪದ್ಧತಿಯಲ್ಲಿ ಶ್ರವಣ ನ್ಯೂನ್ಯತೆಯನ್ನು ಸರಿಪಡಿಸುವ ವಿಧಾನಗಳು ಏನೆಲ್ಲ ಇದೆ ಅನ್ನುವಂಥದ್ದು ಡಾಕ್ಟರ್? ಈಗ ಕಂಡಕ್ಟಿವ್ ಲಾಸ್ ಅಂತ ಹೇಳೋದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಅದಕ್ಕೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ, ಮಿಕ್ಸ್ಡ್ ಮತ್ತೆ ಕಂಡಕ್ಟಿವ್ ಲಾಸ್. ಈ ಮಿಕ್ಸ್ಡ್ನಲ್ಲಿ ಕೆಲವು ಇದು ಆಡಿಯೋಗ್ರಾಮ್ನಲ್ಲಿ ಬರುವಂತಹ ಟೋಟಲ್ ನಮ್ಮ ಇದು ಇಂಟೆನ್ಸಿಟಿ ಲೆವೆಲನ್ನು ನೋಡ್ಕೊಂಡ್ಬಿಟ್ಟು ನಾವು ಅದು ಸರ್ಜರಿಯಲ್ಲಿ ಸರಿ ಆಗ್ತದೆ ಇಲ್ವ ಅಂತ ಹೇಳಿ ನಮಗೆ ಹೇಳಲಿಕ್ಕಾಗ್ತದೆ. ಒಂದು ವೇಳೆ ಸರ್ಜರಿಯಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ನಾವು ಈಗಿರುವಂಥದ್ದು ಹೇಗೆ ಅಂತ ಹೇಳಿದರೆ, ಕಣ್ಣಿಗೆ ಯಾವಾಗ ನಮಗೆ ಸೂಕ್ಷ್ಮತೆ ಕಮ್ಮಿ ಆಗ್ತದೆ ಆಗ ಕನ್ನಡಕ ಲೆನ್ಸ್ಗಳ ಅವಶ್ಯಕತೆ. ಅದೇ ರೀತಿ ಶ್ರವಣ ಸಾಧನ, ಈಗಾಗಲೇ ಎಲ್ರಿಗೂ ಗೊತ್ತಿದ್ದು, ಶ್ರವಣ ಸಾಧನಗಳ ಮುಖಾಂತರ ಹೊರಗಿನ ಶಬ್ದಗಳನ್ನು ಒಳಗಿನ ಕಿವಿಗೆ ಯಾವ ಲೆವೆಲಿಗೆ ತಲುಪಬೇಕು ಅಂತ ಹೇಳುವ, ಅದರ ಇಂಟೆನ್ಸಿಟಿ ಎಷ್ಟು ಬೇಕು ಅಂತ ಹೇಳುವುದನ್ನು ಈ ಶ್ರವಣ ಸಾಧನಗಳ ಮುಖಾಂತರ ಕೊಡುವಂಥದ್ದು. ಹಲವಾರು ರೀತಿಯ ಶ್ರವಣ ಸಾಧನಗಳಿದೆ ನೋಡಿ. ಇದಕ್ಕೆ ಇಂಗ್ಲಿಷ್ನಲ್ಲಿ ಹಿಯರಿಂಗ್ ಏಡ್ಸ್ ಅಂತ ಹೇಳ್ತಾರೆ, ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಹೆಲ್ಪ್ಸ್ ಟು ಏಡ್ ಅ ಪರ್ಸನ್ ಟು ಹಿಯರ್ ಬೆಟರ್ ಅಂತ ಹೇಳಿ. ಕಿವಿಯ ಹಿಂಬದಿ ಇಡುವಂಥದ್ದು, ಇದು ಈ ಆಕಾರದಲ್ಲಿ ಹೀಗೆ ಹಿಂದೆಗಡೆ ಇಟ್ಟರಾಯ್ತು. ಆಮೇಲೆ ಇದನ್ನು ಹೀಗೆ ಇದರ ಕಿವಿಯ ನಾಳಕ್ಕೆ ಕಪ್ಪಲ್ ಮಾಡುವಂಥದ್ದು, ಅದಕ್ಕೆ ಮೋಲ್ಡ್ಗಳು ಬರ್ತದೆ. ಇಲ್ಲಿ ನೀವು ಮೋಲ್ಡ್ಗಳು ನೋಡಿರ್ಬೋದು. ಈ ಮೋಲ್ಡ್ಗಳ ಸಹಾಯದಿಂದ ಕಿವಿಗೆ ಕಪ್ಪಲ್ ಮಾಡುವಂಥದ್ದು. ಇದು ಗಣಕೀಕೃತ ಯಂತ್ರ, ಒಂದು ಕಂಪ್ಯೂಟರೈಸ್ಡ್ ಯಂತ್ರಗಳು. ಈ ಗ್ರಾಫ್ ಅನ್ನು ಅನುಸರಿಸಿ ನಾವು ಇದನ್ನು ಪ್ರೋಗ್ರಾಮ್ ಮಾಡ್ತೇವೆ.
ಪ್ರತಿಯೊಂದು ಫ್ರೀಕ್ವೆನ್ಸಿಯಲ್ಲಿ ಎಷ್ಟು ಶಕ್ತಿ ಬೇಕು ಅಂತ ಹೇಳೋದನ್ನು ನಾವು ಗಣಕೀಕೃತವಾಗಿ ಅದನ್ನು ಪ್ರೋಗ್ರಾಮ್ ಮಾಡಿ ಇದಕ್ಕೆ ಸೇವ್ ಮಾಡ್ತೇವೆ. ಈಗ ಬರುವಂಥದ್ದು ಲೇಟೆಸ್ಟ್ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್. ಗಂಡನಿಗೆ ಬೇಕಾದ್ರೆ ಹೆಂಡತಿಯ ಮಾತು ಕೇಳದೆ ಇರ್ಲಿಕ್ಕೆ ಸಹ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ಸೊ ಆ ರೀತಿ ಹಲವಾರು ರೀತಿಯಾದಂತಹ ಹಿಯರಿಂಗ್ ಏಡ್ಸ್ ಈಗ ಮಾರ್ಕೆಟ್ನಲ್ಲಿ ಲಭ್ಯವಾಗಿದೆ. ಮತ್ತೆ ಗೋಚರವಾಗದೆ ಇರುವಂಥದ್ದು ಅತಿ ಸೂಕ್ಷ್ಮತೆ ಸಂಪೂರ್ಣ ಕಿವಿಯ ನಾಳದ ಒಳಗೆ ಇಡುವಂಥ ಶ್ರವಣ ಸಾಧನಗಳು. ಸೊ ಈ ರೀತಿಯಾದಂತಹ ಕೆಲವು ಶ್ರವಣ ಸಾಧನ ಕೂಡ ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ. ಮುಂಚೆಲ್ಲ ಈ ರೀತಿ ಇದೀಗ ಯಾರು ಉಪಯೋಗ ಮಾಡುವುದಿಲ್ಲ. ವೈರ್ನಲ್ಲಿದ್ದು ಸ್ವಲ್ಪ ಹಲವಾರು ರೀತಿಯ ತೊಂದರೆಗಳು ಬರ್ತದೆ. ಸೊ ಮುಖ್ಯವಾಗಿ ಒಳಗಿನ ಕಿವಿಯ ನರದ ದೋಷ ಇದ್ರೆ ಅದಕ್ಕೆ ಒಂದು ಶ್ರವಣ ಸಾಧನ. ಈಗ ಮಕ್ಕಳಲ್ಲಿ ಇದು ಕಂಡು ಬಂದರೆ, ಹುಟ್ಟು ಮಗುವಿನಲ್ಲಿ ಕಂಡು ಬಂದರೆ ಸಾಮಾನ್ಯ 1.5-2 ವರ್ಷ ಆಗುವಾಗ ನಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ಒಳಗಿನ ಕಿವಿಯ ತೊಂದರೆ ಅಂತ ಹೇಳಿ ಗೊತ್ತಾಗ್ತದೆ. ಅದಕ್ಕೆ ಕಾಕ್ಲಿಯರ್ ಇಂಪ್ಲಾಂಟೇಶನ್ ಅಂತ ಹೇಳುವ ಪ್ರೊಸೀಜರು. ಒಳಗಿನ ಕಿವಿಗೆ ನರವನ್ನು ಜೋಡಿಸುವಂಥದ್ದು, ನಾನು ಆಡು ಭಾಷೆಯಲ್ಲಿ ಹೇಳಲಿಕ್ಕೆ ನರಗಳನ್ನು ನಾವು ಜೋಡಿಸುವಂಥದ್ದು ENT ಸರ್ಜನ್ಗಳು ಮಾಡುವಂಥ ಪ್ರೊಸೀಜರ್ ಇದು. ಸೊ ಅದನ್ನು ಸರ್ಜರಿ ಮುಖಾಂತರ ಮಾಡುವಂಥದ್ದು. ಇದನ್ನು ಮಾಡಿದ ತಕ್ಷಣ ಶಬ್ದಗಳು ಕೇಳ್ತದೆ. ಶಬ್ದಗಳು ಕೇಳಿದ ತಕ್ಷಣ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಶಬ್ದಗಳು ಕೇಳದಿದ್ರೆ ಆ ಮಗುವಿಗೆ ಮಾತಿನ ಬೆಳವಣಿಗೆ ಆಗೋದಿಲ್ಲ. ಸೊ ಅದು ಬಹಳಷ್ಟು ಮುಖ್ಯ. ಸೊ ಉತ್ತಮ ಕೇಳುವಿಕೆ ಯಾಕೆ ಬೇಕು ಅಂತ ಹೇಳಿದ್ರೆ ಸಂವಹನ ನಡೀಲಿಕ್ಕೆ. ಕಮ್ಯುನಿಕೇಶನ್ ಇಸ್ ಕಂಪ್ಲೀಟ್ ಓನ್ಲಿ ವೆನ್ ಅ ಪರ್ಸನ್ ಕ್ಯಾನ್ ಹಿಯರ್. ಸೊ ನಾವು ಕೇಳಿಸ್ಬೇಕು, ಉತ್ತಮವಾಗಿ ಕೇಳಿಸಿದ್ರೆ ಉತ್ತಮವಾಗಿ ಜೀವನ ನಡೆಸಬಹುದು. ಅದು ಇದರ ಸಾರಾಂಶ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನೀವು ಶ್ರವಣ ಶಕ್ತಿಯ ವಿಚಾರವಾಗಿ ಮಾತನಾಡ್ತಾ ಇದ್ರಿ. ಇನ್ನು ಅಂತಾರಾಷ್ಟ್ರೀಯ ಶ್ರವಣ ದಿನಾಚರಣೆಯ ಬಗ್ಗೆ ಹೇಳೋದಾದ್ರೆ ಅದರ ಮಹತ್ವವೇನು, ಹಾಗೆಯೇ ಜನರಲ್ಲಿ ಅರಿವು ಮೂಡಿಸುವ ಬಗ್ಗೆ ಯಾವೆಲ್ಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ರಿ ಅನ್ನುವಂಥ ಡಾಕ್ಟರ್? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಒಂದು ಆದೇಶದ ಮೇರೆಗೆ ಈ ವರ್ಷದ ಥೀಮ್ ಏನಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ರಿಹ್ಯಾಬಿಲಿಟೇಟ್ ಅಂಡ್ ಕಮ್ಯುನಿಕೇಟ್. ಸೊ ಇದರಲ್ಲಿ ಹಲವಾರು ಕಾರ್ಯಕ್ರಮಗಳು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಒಂದು ಏನು ಅಂತ ಹೇಳಿದ್ರೆ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್. ಈ ಶಬ್ದ ಮಾಲಿನ್ಯದಿಂದ ಉಂಟಾಗುವಂತಹ ಶ್ರವಣ ಶಕ್ತಿಯ ನ್ಯೂನ್ಯತೆಯನ್ನು ನಾವು ಕಂಡು ಹಿಡಿದು ಅದನ್ನು ಸರಿಪಡಿಸುವಂಥದ್ದು. ಇದರಲ್ಲಿ ಒಂದು ಫ್ಯಾಕ್ಟರಿ ವರ್ಕರ್ಸ್ ಇರ್ಬೋದು, ಟ್ರಾಫಿಕ್ ಪೊಲೀಸ್. ನಾವು ಈ ವರ್ಷ ಮುಖ್ಯವಾಗಿ ಟ್ರಾಫಿಕ್ ಪೊಲೀಸ್, ಬಹುಶಃ ಅವರಿಗೆ ಕೂಡ ಇದರ ಅರಿವಿರುವುದಿಲ್ಲ. ಒಂದು ದಿವಸದಲ್ಲಿ ಒಂದು ಕನಿಷ್ಠ ಪಕ್ಷ 12 ಗಂಟೆ ಅವರು ಟ್ರಾಫಿಕ್ ನಲ್ಲಿ ಇರ್ತಾರೆ. ಈ ಎಲ್ಲ ಟ್ರಾಫಿಕ್ ನಿಂದ ಬರುವ ಶಬ್ದವು ನಮ್ಮ ಶ್ರವಣ ಸಾಮರ್ಥ್ಯ ಏನು ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ದಿವಸಕ್ಕೆ ಒಂದು 8 ಗಂಟೆಯಿಂದ ಜಾಸ್ತಿ 80 ಡೆಸಿಬಲ್ಸ್ಗಿಂತ ಜಾಸ್ತಿ ಶಬ್ದವನ್ನು ನಾವು ನಿರಂತರವಾಗಿ ಆಲಿಸ್ತಾ ಇದ್ರೆ ಶ್ರವಣ ದೋಷ ಬರುವಂತದ್ದು ಸರ್ವೇ ಸಾಮಾನ್ಯ. ಸೊ ಟ್ರಾಫಿಕ್ ಪೊಲೀಸ್ನವರಿಗೆ 8 ಗಂಟೆ ಅಲ್ಲ, ಅವರಿಗೆ 12 ಗಂಟೆ ಡ್ಯೂಟಿ ಇರ್ತದೆ. ಎಲ್ಲ ಟ್ರಾಫಿಕ್, ಈಗ ನಮ್ಮ ಜ್ಯೋತಿ ಸರ್ಕಲ್ ಇರ್ಬೋದು ಅಥವಾ ಕಂಕನಾಡಿ ಸರ್ಕಲ್ ಇರ್ಬೋದು, ಅಲ್ಲಿ ನಾವು ಶಬ್ದ ಮಾಲಿನ್ಯವನ್ನು ಮಾಪನ ಮಾಡಿದಾಗ ಒಂದು 90 ಡೆಸಿಬಲ್ಸ್, ಪೀಕ್ ಅವರ್ಸ್ನಲ್ಲಿ 90-95 ಡೆಸಿಬಲ್ಸ್ ಎಲ್ಲ ನಾವು ಈಗಾಗಲೇ ಮೊನ್ನೆ ಒಂದು ಟ್ರಯಲ್ ಆಕ್ಸೆಸ್ ಮಾಡಿದ್ದೇವೆ. ಟ್ರಯಲ್ ಇದಕ್ಕೆ ಅಲ್ಲಿ ಸಿಗ್ತಾ ಉಂಟು. ಸೊ ನಾವು ಎಲ್ಲ ಒಂದು ಟ್ರಾಫಿಕ್ ಪೊಲೀಸರ ಒಂದು ಶ್ರವಣ ನ್ಯೂನ್ಯತೆಯನ್ನು ಅದರನ್ನು ಕಂಡು ಹಿಡಿಯುವಂಥದ್ದು, ಮತ್ತು ಅವರಿಗೆ ಸಮರ್ಪಕವಾದಂತಹ ಈ ಶಬ್ದ ಮಾಲಿನ್ಯವನ್ನು ತಡೆಯಲುಗೋಸ್ಕರ ಏರ್ ಪ್ರೊಟೆಕ್ಟಿಂಗ್ ಡಿವೈಸ್ ಕೊಡುವಂಥದ್ದು, ಮತ್ತು ಫ್ರೀ ಹಿಯರಿಂಗ್ ಸ್ಕ್ರೀನಿಂಗ್ ಫ್ಯಾಕ್ಟ್ರಿ ಅವರಿಗೆ ಮಾಡುವಂಥದ್ದು. ಮೆಸ್ಕಾಮ್ ಇರಲಿ ಅಥವಾ ಕೆಲವು ಕೆಫೆಟೇರಿಯಾಗಳಿಗೆ ಹೋಗಿ, ಹೋಟೆಲ್ಸ್ಗಳಿಗೆ ಹೋಗಿ, ಲಾಂಡ್ರಿಗಳಿಗೆ ಹೋಗಿ, ಇಂಥ ಜಾಗಗಳಲ್ಲೆಲ್ಲ ಶ್ರವಣ ಶಕ್ತಿಯ ಪರೀಕ್ಷೆ ಮಾಡುವಂಥದ್ದು. ಮತ್ತು ವೃದ್ಧಾಪ್ಯದಲ್ಲಿ ಕಂಡುಬರುವಂತಹ ಶ್ರವಣ ನ್ಯೂನ್ಯತೆ, ಇದನ್ನು ಕೂಡ ನಾವು ಪರೀಕ್ಷೆ ಮಾಡುವಂಥದ್ದು. ಸೊ ಹಲವಾರು ಆಕ್ಟಿವಿಟೀಸ್ಗಳನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೇವೆ. ಅದನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಆಯೋಜಿಸಿದ್ದೇವೆ. ಮುಂದೆ ಅದನ್ನು ಮಾಡ್ತಾ ಇದ್ದೇವೆ ಕೂಡ. ಮತ್ತೆ ಎರಡನೇದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಅರಿವು ಮೂಡಿಸುವಂಥದ್ದು. ಬಸ್ ಡ್ರೈವರ್ಸಿಗಾಗ್ಬೋದು ಅಥವಾ ಈ ಐಷಾರಾಮಿ ಕಾರುಗಳಲ್ಲಿ ಓಡಾಡುವಂತಹ ಎಲ್ಲರಿಗೂ ಕೂಡ ಹಾರ್ನ್ಸ್ ಅಂತ ಇರುವಂಥದ್ದು ಕೇವಲ ಅದು ಮನೋರಂಜನೆಗೋಸ್ಕರ ಅಲ್ಲ, ಅದು ಖಾಲಿ ಎಲ್ಲಿ ಬೇಕು ಅಲ್ಲಿ ಉಪಯೋಗಿಸಬೇಕು. ಎಲ್ಲಾ ಕಡೆ ಉಪಯೋಗ ಮಾಡಿ. ಈಗ ಶಾಲೆ ಹತ್ತಿರ ಹಾರ್ನ್ಸ್ ಅನ್ನು ಹಾಕಬೇಡಿ, ಹಾಂಕಿಂಗ್ ಅಂತ ಹೇಳ್ತಾರೆ. ಅದನ್ನು ಆ ಥರದ್ದೆಲ್ಲ ಮಾಡಿದ ತಕ್ಷಣ ಅದು ತುಂಬ ಪರಿಣಾಮ ಬೀಳ್ತದೆ. ಶ್ರವಣಕ್ಕೆ ಮಾತ್ರ ಅಲ್ಲ, ಶ್ರವಣ ಶಕ್ತಿಗೆ ಮಾತ್ರ ಅಲ್ಲ. ಅದಕ್ಕೆ 2 ವಿಧ ಇದೆ. ಒಂದು ಆಡಿಟ್ರಿ ಎಫೆಕ್ಟ್ ಅಂತ ಹೇಳ್ತಾರೆ, ಮತ್ತೊಂದು ನಾನ್ ಆಡಿಟ್ರಿ ಎಫೆಕ್ಟ್ ಅಂತ ಹೇಳ್ತಾರೆ.
ಈ ಆಡಿಟರಿ ಎಫೆಕ್ಟ್ ಅಂತ ಹೇಳಿದರೆ ಶ್ರವಣ ಶಕ್ತಿ ನ್ಯೂನತೆ ಬರುವಂಥದ್ದು. ನಾನ್ ಆಡಿಟರಿ ಎಫೆಕ್ಟ್ ಕೂಡ ಜಾಸ್ತಿ ಇದೆ ಶಬ್ದದಿಂದ. ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು, ಶಬ್ದ ಕೇಳಿ ಕೇಳಿ ಇಂಕ ಮಂಡೆ ಬೆಚ್ಚಾಂಡು ಮಾರೆ ಅಂತ ಎಷ್ಟು ಹೇಳುವವರಿದ್ದಾರೆ. ಶಬ್ದಕ್ಕೆ ಅಂತ ಕೇಳುವಂತ ಒಂದು ಪ್ಲೀಸಿಂಗ್ ಶಬ್ದ ಇದ್ರೆ ಕೇಳಲಿಕ್ಕೆ ಆಗ್ತದೆ. ಅದು ಅನ್ಪ್ಲೆಸೆಂಟ್ ಆಗಿದ್ರೆ ಅದೊಂದು ನ್ಯೂಸೆನ್ಸ್, ಅದು ನಾಯ್ಸ್ ಆಗಿಬಿಡ್ತದೆ. ಸೊ ಇದರ ಬಗ್ಗೆ ಎಲ್ಲ ಒಂದು ಅರಿವು ಮೂಡಿಸಬೇಕು ಅಂತ ಹೇಳಿ ನಾವು ಈ ವಿಶ್ವ ಇದು ಶ್ರವಣ ಶಕ್ತಿಯ ದಿನದಂದು ನಾವು ಆಯೋಜಿಸಿದ್ದೇವೆ, ಅದನ್ನು ಮಾಡ್ತಾ ಇದ್ದೇವೆ ಕೂಡ. ಎಸ್ ಡಾಕ್ಟರ್, ಹಾಗೆಯೇ ಫಾದರ್ ಮುಲ್ಲರ್ ವಾಕ್ಶ್ರವಣ ವಿಭಾಗದ ಬಗ್ಗೆ ಹೇಳೋದಾದ್ರೆ ಈ ಬಗ್ಗೆ ಮಾಹಿತಿಯನ್ನು ನೀಡಬಹುದು ಡಾಕ್ಟರ್? ಫಾದರ್ ಮುಲ್ಲರ್ ಮೆಡಿಕಲ್ ಆಸ್ಪತ್ರೆಯ ಒಂದು ಅಂಗಸಂಸ್ಥೆ ಫಾದರ್ ಮುಲ್ಲರ್ ವಾಕ್ಶ್ರವಣ ಕಾಲೇಜು. ಈ ವಾಕ್ಶ್ರವಣ ಕಾಲೇಜಿನ ಇದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅನ್ನು ಮೆಡಿಕಲ್ ಕಾಲೇಜಿನಲ್ಲಿ ನಾವು ಫಂಕ್ಷನ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಶ್ರವಣ ಶಕ್ತಿ ವಿಭಾಗ ಒಂದು, ಅಥವಾ ಶ್ರವಣ ಘಟಕ ಅಂತ ಹೇಳ್ತೇವೆ, ಆಡಿಯಾಲಜಿ ಯೂನಿಟ್, ಮತ್ತೆ ಇದು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿ ಯೂನಿಟ್ ಅಂತ ಹೇಳಿದೆ, ಇದು ವಾಕ್ ವಿಭಾಗ. ಅದರಲ್ಲಿ ಶ್ರವಣ ವಿಭಾಗದಲ್ಲಿ ನಮಗೆ ಮಕ್ಕಳ ಶ್ರವಣ ಶಕ್ತಿ ಪರೀಕ್ಷೆ ಮಾಡುವಂಥದ್ದು, ವೃದ್ಧಾಪ್ಯದಲ್ಲಿ ಕಂಡು ಬರುವಂತಹ ಶ್ರವಣ ಶಕ್ತಿ ಪರೀಕ್ಷೆ ಮಾಡುವಂಥದ್ದು, ಮಧ್ಯ ಕಿವಿಯ ಪ್ರೆಷರ್ ಅನ್ನು ಕಂಡು ಹಿಡಿಯುವಂಥದ್ದು, ಅದಲ್ಲದೆ ತಲೆ ಸುತ್ತುವಿಕೆ, ಈ ಶ್ರವಣ ನ್ಯೂನತೆ ಇದ್ದವರಿಗೆ ಕೆಲವು ಸಲ ತಲೆ ಸುತ್ತುವಿಕೆ ಸಹ ಬರ್ತದೆ. ಸೊ ಅದನ್ನು ಕೂಡ ಕಂಡು ಹಿಡಿಯುವಂಥದ್ದು. ಸೊ ಹಲವಾರು ರೀತಿಯಾದಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡಂತಹ ಫೆಸಿಲಿಟೀಸ್ಗಳು ಫಾದರ್ ಮುಲ್ಲರ್ ವಾಕ್ಶ್ರವಣ ವಿಭಾಗದಲ್ಲಿದೆ. ಸೊ ಸ್ಪೀಚಿನಲ್ಲಿ ಕಿವುಡುತನದಿಂದ ಬರುವಂತಹ ಮಾತು ಮತ್ತು ಭಾಷೆಯ ನ್ಯೂನತೆಗಳಿರ್ಬೋದು, ಸ್ಟ್ಯಾಮರಿಂಗ್ ಇರ್ಬೋದು, ಉಚ್ಚಾರದ ದೋಷ ಇರ್ಬೋದು, ಅಥವಾ ಇದು ಬುದ್ಧಿಮಾಂದ್ಯತೆಯಿಂದ ಭಾಷಾ ವೈಫಲ್ಯತೆ ಬರುವಂಥದ್ದು, ಆಟಿಸಮ್ ಮುಂತಾದಂತಹ ಹಲವು ಇದು ಕಾರಣಗಳನ್ನು ನಾವು ಕಂಡು ಹಿಡಿದು ಅದಕ್ಕೆ ಬೇಕಾದಂತಹ ಚಿಕಿತ್ಸಾ ಪದ್ಧತಿಗಳನ್ನು ನಾವು ಮಾಡುವಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಈಗ ಶಕ್ತವಾಗಿದೆ. ಎಸ್ ಸರ್, ಇನ್ನು ಕೊನೆಯದಾಗಿ ಈ ಒಂದು ಶ್ರವಣ ಶಕ್ತಿ ವಿಚಾರವಾಗಿ ಹೇಳೋದಾದ್ರೆ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ ಡಾಕ್ಟರ್? ಶ್ರವಣ ಶಕ್ತಿ ಅಂತ ಹೇಳೋದು ದೇವರು ಕೊಟ್ಟಂತಹ ಒಂದು ಶಕ್ತಿ. ಎಲ್ಲ ವೀಕ್ಷಕರಲ್ಲಿ ನಾನು ಹೇಳುವುದು ಇಷ್ಟೇ, ಇತ್ತೀಚಿನ ದಿನಗಳಲ್ಲಿ ವೃದ್ಧಾಪ್ಯದಲ್ಲಿ ಮಾತ್ರ ಕೂಡಲ್ಲ, ಯಂಗ್ಸ್ಟರ್ಸ್ಗಳಿಗೆ ಕೂಡ ನಾವು ಉಪಯೋಗ ಮಾಡುವಂತಹ ಗ್ಯಾಜೆಟ್ಸಿಂದಾಗಲಿ ಅಥವಾ ನಾವು ಈ ರಿಕ್ರಿಯೇಷನ್ ಪರ್ಪಸ್ ನಾವು ಕೇಳುವಂತಹ ಶಬ್ದದಿಂದಾಗಲಿ ನಮ್ಮ ಶ್ರವಣ ಶಕ್ತಿಗೆ ಭಾಳಷ್ಟು ತೊಂದರೆ ಕಾಣ್ತಾ ಉಂಟೀಗ. ದಯವಿಟ್ಟು ಅದನ್ನು ನೀವು ಎಲ್ಲಿ ಬೇಕು ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸಬಾರ್ದು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಮ್ಮದು ಡಿಜಿಟಲ್ ವರ್ಲ್ಡ್ ಈಗ. ಬಟ್ ನಿರಂತರವಾಗಿ ಅನವಶ್ಯಕವಾಗಿ ಅದನ್ನು ಉಪಯೋಗಿಸಬೇಡಿ, ಅದರಿಂದ ನಿಮಗೆ ಶ್ರವಣ ಶಕ್ತಿಗೆ ದೋಷ ಆಗ್ತದೆ. ಇನ್ನೊಂದು ಏನು ಅಂತ ಹೇಳಿದರೆ, ಶ್ರವಣ ಶಕ್ತಿಯಲ್ಲಿ ದೋಷ ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಶ್ರವಣ ತಜ್ಞರಲ್ಲಿ ಹೋಗಿ ಭೇಟಿ ಮಾಡಿ. ವರ್ಷಕ್ಕೆ ಒಮ್ಮೆ ನೀವು ಹೇಗೆ ನಿಮ್ಮ BP, ಬ್ಲಡ್, ಇದು ಶುಗರು, ಆಮೇಲೆ ನಿಮ್ಮ ಇಡೀ ಫಿಸಿಯಾಲಜಿಯನ್ನು ಹೀಗೆ ನೀವು ನಿಮ್ಮ ವೈದ್ಯರಲ್ಲಿ ಹೋಗಿ ಚೆಕ್ ಮಾಡಿಸ್ತೀರಿ, ನಿಮಗೆ ಆ ಥರದ ಇದು ಸಂದರ್ಭ ಸಿಕ್ಕಿದರೆ ಶ್ರವಣ ಶಕ್ತಿಯನ್ನು ಕೂಡ ನೀವು ಚೆಕ್ ಮಾಡಿಸ್ಕೊಳ್ಳಿ. ಯಾಕೆಂತ ಹೇಳಿದರೆ ಅರ್ಲಿ ಟು ಐಡೆಂಟಿಫೈ ಇಟ್ ಈಸ್ ಬೆಟರ್ ಟು ರಿಹ್ಯಾಬಿಲಿಟೇಟ್ ಅಂತ ಹೇಳ್ತೇವೆ. ಸೊ ಎಲ್ಲರೂ ಕೂಡ ಉತ್ತಮವಾಗಿ ನಿಮ್ಮ ಶ್ರವಣ ಶಕ್ತಿಯನ್ನು ಪರಿಪಾಲಿಸಿ, ನಾಳೆ ನಿಮಗೆ ಉತ್ತಮವಾಗಿ ಜೀವನ ಮಾಡಲು ಈ ಶ್ರವಣ ಶಕ್ತಿಯ ಬಹಳಷ್ಟು ಮಹತ್ವವಾಗಿದೆ. ಯಾಕೆಂತ ಹೇಳಿದರೆ ಕಮ್ಯುನಿಕೇಷನ್, ಸಂವಹನ ಮಾಡಲು ಕೇಳುವಿಕೆಯ ಶಕ್ತಿ ಕೂಡ ಬಹಳಷ್ಟು ಮಹತ್ವವಾಗಿದೆ. ಸೊ ಅದನ್ನು ಕಾಪಾಡಿ ಹಾಗೂ ಅದನ್ನು ಚೆನ್ನಾಗಿ ನೀವು ಮೇಂಟೈನ್ ಮಾಡಿ, ಇಷ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಶ್ರವಣ ಶಕ್ತಿಯ ವಿಚಾರ ಆಗಿರ್ಬೋದು ಅಥವಾ ವಿಶ್ವ ಶ್ರವಣ ದಿನಾಚರಣೆಯ ಮಹತ್ವ ಏನು, ಹಾಗೆಯೇ ಯಾವ ರೀತಿಯಲ್ಲಿ ಅರಿವು ಮೂಡಿಸ್ತಾ ಇದ್ದೀರಿ ಜನರಿಗೆ, ಎಲ್ಲದರ ಬಗ್ಗೆ ಮಾಹಿತಿ ನೀಡಿದ್ದೀರಿ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಶ್ರವಣ ಶಕ್ತಿ ಅಂತ ಹೇಳಿದ್ರೆ ಏನು, ಇದರ ಮಹತ್ವವೇನು, ಜೊತೆಗೆ ವಿಶ್ವ ಶ್ರವಣ ದಿನಾಚರಣೆಯ ಮಹತ್ವವೇನು, ಜೊತೆಗೆ ಯಾವೆಲ್ಲ ರೀತಿಯಲ್ಲಿ ಈ ಒಂದು ಸಂಸ್ಥೆಯವರು ಅರಿವು ಮೂಡಿಸ್ತಾ ಇದ್ದಾರೆ ಜನರಲ್ಲಿ, ಈ ಎಲ್ಲ ವಿಚಾರವಾಗಿ ಡಾಕ್ಟರ್ ನಮಗೆ ತಿಳಿಸಿಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.